ಚಾ ಆಗ್ಯದ ಸುಮ? ಆಗ್ಯದ ನೋಡುವ. ಈಗ ಅವರು ಬಂದ್ರಲ್ಲ, ಚಾ ಮಾಡಿಕೊಟ್ಟೆ, ನಾನು ಕುಡ್ದ ಬಂದು ಕೂತೀನಿ. ಅಡುಗೆ ಏನು ಮಾಡಿದ್ದೆವ? ಬಕ್ರಿ ಮಾಡಿದ್ದೆವ. ಬಕ್ರಿ ಪುಂಡಿ ಪಲ್ಯ ಚಟ್ನಿ ಕೊಟ್ಟಿದ್ದೆ. ಹುಡುಗರು ಪುಂಡಿ ಪಲ್ಯ ಚಟ್ನಿ ತಿನ್ನಂಗಿಲ್ಲಲ್ಲ, ಹಂಗಾಗಿ ಅವಕ್ಕೆ ಒಂದಿಷ್ಟು ಮುದ್ದೆ ಪಲ್ಯ ಮಾಡಿದ್ದೆ. ಹೌದಾ? ನೀ ಏನು ಮಾಡಿದ್ದೆವ ಅಡುಗೆ? ನಾನು ಪುರಿ ಮಾಡಿದೆ. ಇವತ್ತು ಯಾಕೆ ಪುರಿ ತಿನ್ನಂಗಾಗ್ಯದ, ಪುರಿ ಮಾಡಂದಿದ್ರ, ಹಂಗಾಗಿ ಪುಟಾಣಿ ಹಿಟ್ಟಿನ ಚಟ್ನಿ, ಸಾಗು, ಪುರಿ ಮಾಡಿದ್ದೆ. ಮತ್ತೇನವ ಸುದ್ದಿ? ಏನಿಲ್ವಾ, ದಿನ ಏನು ಸುದ್ದಿ ಮಾತಾಡೋದು ಬಿಡ ಯವ್ವ. ಮಾತಾಡಿದ್ರೆ ಮೈ ಮೇಲದ ಅಂದಂಗೆ ಸುದ್ದಿ ದಿನ ಬಂದೇ ಬರ್ತಾವ ಬಿಡ ನೀನು ಸುಮ್ಮ. ಏನಾಯ್ತವ ಇವತ್ತೇನು ಬಂತು ಸುದ್ದಿ? ಮೀನಾಕ್ಷಿ ಮಗಳೇನ ಲವ್ ಮಾಡ್ಲಿಕತ್ತೇಳ ಅಂತಲ್ಲ, ಗೊತ್ತದ ನಿನಗೆ? ಇಲ್ಲವಾ, ಗೊತ್ತಿಲ್ಲ. ನಿನಗೆ ಯಾರು ಹೇಳಿದ್ರು? ಊರು ತುಂಬ ಸುದ್ದಿ ಮಾಡ್ಯಾರ ಸುಮ್ಮ, ನಿನಗೆ ಗೊತ್ತಿಲ್ಲ ನಂದ್ರೆ. ಮನೆ ಎಲ್ಲೇ ಹೋಗಿದ್ರಂತವ, ಹುಡುಗನ ಜೊತೆ ನೋಡ್ಯಾರಂತ. ಅವ್ನ ಫ್ರೆಂಡ್ಸ್ ಎಲ್ಲ ಬಂದು ಒಬ್ಬಾಕಿಗೆ ಗೊತ್ತಾದ್ರೆ ಸಾಕಲ್ಲ ಸುದ್ದಿ. ಎಲ್ಲ ಊರು ತುಂಬ ಹೇಳ್ಬಿಟ್ಟಾಳ ಹುಡುಗಿ. ಮೀನಾಕ್ಷಿಗೂ ಗೊತ್ತಾಗಿರ್ಬೇಕಂತೀನಿವ, ಆದ್ರೆ ಎಲ್ಲಿ ಬಾಯಿ ಬಿಟ್ಟಿಲ್ಲ. ಏನನ್ನೇ ನನಗೂ ಗೊತ್ತಿಲ್ಲ, ಆದರೆ ಗೊತ್ತದ ಇಲ್ಲಕ್ಕೀಗ ಅಂತೇಳಿ ಮಂದಿಗೆ ಮಾತ್ರ ಗೊತ್ತದವ. ಊರು ತುಂಬ ಮಾತಾಡ್ಲಿಕತ್ತ ನೋಡು. ಓಣ್ಯಾಗಂತರೂ ಬರೀ ಆಕಿಂದ ಸುದ್ದಿ ನೋಡ ಹುಡುಗಿದಾನೆ. ಹೌದಾ? ನನಗೇನು ಅಷ್ಟು ಗೊತ್ತಿಲ್ವಾ. ಮೊದಲೇ ಮಂದಿಗೆ ಸುದ್ದಿ ಸಿಕ್ಕರೆ ಸಾಕಾಗಿರ್ತದ, ಮುಗಿತೇನೆ. ಹುಡುಗಿನ ಜನ್ಮ ಜಾಲ ಬಿಡ್ತಾರೆ ಈಗ. ಆ ಹುಡುಗಿಯರು ಯಾಕೆ ಹಂಗೆ ಮಾಡ್ಬೇಕು ಬಿಡ ಸುಮ. ಪಾಪ ಅವ್ರವ್ವ ಅಪ್ಪ ಎಷ್ಟು ಕಷ್ಟಪಟ್ಟು ಸಾಲಿ ಕಲಿಸ್ಲಿಕತ್ತಾರ, ತಿಳ್ಕೊಬೇಕಿಲ್ಲ ಒಂದು ಸ್ವಲ್ಪ. ಈಗ ಬೇಕಾಗಿ ತನಕೀಗೆಲ್ಲ ಲವ್ ಗಿವ್ ಎಲ್ಲ ಮಾಡೋದು. ಅಲ್ಲ, ಹುಡುಗಿ ಹಂಗೆ ಇದ್ದಿದ್ದಿಲ್ಲ ನೋಡ ನೀನು. ಯಾವಾಗ ಹಿಂಗಾಗ್ಯದ ನೀವು ಸುಂದ್ರಿ? ನಾನು ನೋಡಿದಾಗ ಮಾತ್ರ ಎಷ್ಟು ಚಲೋ ಇತ್ತು ನೀನು ಹುಡುಗಿ. ತಲೆ ತಗ್ಸಿದ್ದು ಎತ್ತದಿಲ್ಲ ಅದು ತಲೆ, ಅಷ್ಟು ಚಲೋ ಹುಡುಗಿ ಅದು. ಹಂಗಾಯ್ತು? ಹಿಂಗೆ ನೋಡು ಸುಮ, ಯಾವಾಗ ಹೆಂಗೆ ಹುಡುಗಿಯರು ಚೇಂಜ್ ಆತಾರ ಅಂತ ಹೇಳಿಕಾಗಂಗಿಲ್ಲ. ವಯಸ್ಸು, ಈ ವಯಸ್ಸಿಗೆ ನೋಡ್ತಾರಲ್ಲ ನಾಲ್ಕು ಕಡೆ, ಯಾವಾರ ಹುಡುಗರು ಹಂಗೆ ಮಾಡೋಣನೇ ತಮಗೂ ಆಸೆ ಹುಡ್ತದ. ಹಂಗಾಗಿ ಹಿಂಗೆ ಚೇಂಜ್ ಆಗಿಬಿಡ್ತಾವ ನೋಡು. ಈ ಮೊಬೈಲ್ ಬಂದು ಸ್ವಲ್ಪ ಮಾತಾಗಿಲ್ಲ ಅಳ ಸುಮ. ಅದು ಆ ಹುಡುಗಿಗೆ ಯಾವಾಗ ಮೊಬೈಲ್ ಕೊಡ್ಸಿದ್ರು ನೋಡು, ಆವಾಗ ಹಳ್ಳ ಹಿಡಿತು ನೋಡು ಆ ಹುಡುಗಿ. ಹೌದವಾ, ಈ ಮೊಬೈಲನ್ನೇ ಅರ್ಧಕ್ಕರ್ಧ ಹಾಳು ಮಾಡ್ತದೆ ನೋಡು. ಮೀನಾಕ್ಷಿ ಗೊತ್ತದಂದೆ ನೀ ವಿಷಯ? ಏನು ಮಾಡಿದನವ? ಗೊತ್ತದ ಇಲ್ಲ ಗೊತ್ತಿಲ್ಲ, ಗೊತ್ತಿರ್ಬೇಕಂತೀನಿ. ಹಂಗೆ ಹಂಗೆ ಗೊತ್ತಿರಂಗಿಲ್ಲ ಸುಮ, ಎಲ್ಲರಿಗೂ ಗೊತ್ತಾಗಿರ್ತದಂದ್ರೂ. ಮೊದಲೇ ಅವ್ರ ಅಪ್ಪ ಗನ್ನ ಸ್ಟ್ರಿಕ್ಟ್ ಯವ್ವ. ಮೀನಾಕ್ಷಿ ಗಂಡ ಭಾಳ ನೀನು ಶಿಟ್ನೇವ. ಏನು ಮಾಡ್ತಾನೋ ಏನೋ, ಅದಕ್ಕೆ ಅಂತೀನವ ನಿನ್ನಿಂದ ಸಪ್ಪಗಾಳಾಕಿ ಮೀನಾಕ್ಷಿ. ಸಪ್ಪಗಾಳ ಅಂದಿ? ನನಗೆ ನಂಗೆ ಅನ್ಸಿಲ್ ಬಿಡು. ಮೊನ್ನೆ ಭಜನೆಗೆ ಬಂದಿದ್ಲಲ್ಲ, ಅವಾಗ ಚಲೋನೇ ಇದ್ಲು. ಅವಾಗ ಚಲೋನೇ ಇದ್ಲು ಬಿಡು. ಅವತ್ತು ಗೊತ್ತಾಗಿರ್ಲಿಕ್ಕಿಲ್ಲ, ಆಮೇಲೆ ಗೊತ್ತಾಗಿರ್ಬೇಕು. ಹಿಂಗೆ ನೋಡುವ ಸುಂದ್ರಿ, ಹೆಣ್ಮಕ್ಳಲ್ಲಿ ಗಂಡಸ ಮಕ್ಕಳಲ್ಲಿ ಚಂದಗೆ ಸಾಲಿ ಕಲ್ತು ಮದುವೆ ಮಾಡೋತನೂ ಗನ್ನ ಟೆನ್ಷನ್ ವಯವ್ವ ತಂದೆ ತಾಯಿಗೆ. ಹೌದು ವಯವ್ವ, ಹಂಗೆ ಆಗ್ಯದ ನೋಡು ಸುಮ್ಮ. ನಮ್ಮ ಮಕ್ಕಳು ಈಗ ಒಂದು ಸ್ವಲ್ಪ ಸಣ್ಣ ಅವ, ಅಷ್ಟು ಅನ್ಸಂಗಿಲ್ಲ. ದೊಡ್ಡವು ಆಗಿಂದ ಅವು ಎಲ್ಲ ಮಕ್ಕಳು ಹಂಗೆ ಅಲ್ಲ, ಒಬ್ರಂತಲ್ಲ, ಎಲ್ಲ ಹೊಸು ಹಂಗೆ ವಯವ್ವ. ಏನಾತವೋ ಏನು, ಒಂದು ಹಾದಿಗೆ ಹತ್ತು ತನೂ ಇವರೇ ಹಿಂಗ ಅಂತ ಹೇಳಿಕೆನೇ ಆಗಂಗಿಲ್ಲ ನೋಡು ಸುಮ್ಮ ಒಟ್ಟ. ಹೌದೌದು ಸುಂದ್ರಿ, ಎಷ್ಟೇ ಸಾಲಿ ಕಲೀಲಿ ಏನಾರ ಮಾಡಲಿ, ಅವರು ಮುಂದೆ ಅವ್ರೇನು ಮದುವೆ ಮಾಡ್ಕೊಂಡು ಲೈಫ್ನಾಗ ಹೆಂಗೆ ಸೆಟ್ಲ್ ಆಗಿರ್ತಾರಲ್ಲ, 35 ನಂತರನೇ ಗೊತ್ತಾಗ್ತದೆ ನೋಡಿ ಯಾರ ಲೈಫ್ ಹೆಂಗೆ ಅದ ಅನ್ನೋದು. ನನಗಂತೂ ಅದ ಪಕ್ಕ ಅನ್ನಂಗೆ ಅನಿಸ್ಬಿಟ್ಟದವ. ಯಾಕಂದ್ರೆ ನಮ್ಮ ಜೊತೆ ಸ್ಕೂಲ್ನಾಗ ಕಲ್ತವ್ರನ್ನೇ ಎಷ್ಟು ಮಂದಿ ಎಷ್ಟು ಶಾಣೆ ಇದ್ದರು, ಏನೂ ಇಲ್ಲಾರ್ದಂಗೆ ಆಗ್ಯಾರ. ಕೆಟ್ಟ ದಡ್ಡಿದ್ದವರು ಗೌರ್ಮೆಂಟ್ ನೌಕರಿ ಮಾಡ್ಲಿಕತ್ತಾರ. ಎಲ್ಲ ಏನಂತ ಈಗೀಗ ಗೊತ್ತಾಗ್ಯದ ನೋಡು. 40-42 ವಯಸ್ಸಾಗಿಂದ ಯಾರ್ಯಾರು ಹೆಂಗೆ ಸೆಟ್ಲ್ ಆಗ್ಯಾರ ಅನ್ನೋದು ಅವಾಗ ಗೊತ್ತಾದ ನೋಡುವ. ನಮ್ಮ ಮಕ್ಳು ಎಷ್ಟು ಶಾಣೆ ಇರಲಿ ಏನಾರ ಇರಲಿ, ಅದೇನು ಡಿಸೈಡ್ ಮಾಡಲಿಕ್ಕೆ ಆಗಂಗಿಲ್ಲ. ಹೌದು ನೋಡ ಸುಮ್ಮ, ನಮ್ಮ ಜೊತೆ ಒಂದು ಹುಡುಗಿತ್ತು, ಆ ಸಾಲಿ ಕಲಿತಿತ್ತು ಪ್ರೈಮರಿ ಒಳಗೆ. ಹಸಿ ದಡ್ಡ ನೀನ. ಅವ ಈಗ ದೊಡ್ಡ ಟೀಚರ್ ಆಗ್ಯಾನ, ಒಂದು ಸ್ಕೂಲಿನ ಹೆಡ್ ಮಾಸ್ಟರ್ ಆಗ್ಯಾನಂತ. ಆಮೇಲೆ ಟೀಚರ್ಗಳ ಮೇಲೆ ಮೇನ್ ಏನೋ ಇರ್ತಾರಂತವ, ಅಧ್ಯಕ್ಷ ಏನು ಇರ್ತಾರಂತ, ಅದು ಆಗ್ಯಾನವ. ಅಷ್ಟು ವಿಚಿತ್ರ ಅನಿಸ್ತದ ಅಂತಾರೆಲ್ಲ ನೋಡಿದ್ರೆ ನನಗೆ. ಅದೇ ಅಂತ ಏನು ಹೇಳ್ತೀನಿ ಸುಂದ್ರಿ, ಮೊನ್ನೆ ನಾವು ಗುರುವಂದನ ಕಾರ್ಯಕ್ರಮ ಮಾಡಿದ್ವಲ್ಲ, ಅವಾಗೆಲ್ಲರೂ ಬಂದಿದ್ರು ನೋಡು. ಅವಾಗ ಮಾತಾಡ್ತಿದ್ವಲ್ಲ, ನೀವೇನು ಮಾಡ್ತೀರಿ ಅಂತೇಳಿ. ಒಬ್ಬೊಬ್ರು ಹಾದಿ ಒಂದೊಂದು ರೀತಿ ಆಗಿಬಿಟ್ಟಿರ್ತಾವೆ ನೋಡುವ. ಏನು ಶಾಣೆ ಅಷ್ಟೊಂದು ಇರ್ಲಾರ್ದ್ರು ಬಿಸ್ನೆಸ್ನಾಗ ಅವರೇ ಮುಂದೆ ಬರ್ದು ಬಿಟ್ಟಿರ್ತಾರೆ. ಆಮೇಲೆ ಒಬ್ಬೊಬ್ರು ಗೌರ್ಮೆಂಟ್ ನೌಕರಿ ಆಗಿರ್ತದ, ಒಬ್ಬೊಬ್ರು ಏನೇನೋ ಮಾಡಿದ್ರೆ ಒಟ್ಟು ಲೈಫ್ನಾಗ ಸೆಟ್ಲ್ ಆಗ್ತಾರೆ ಮಾತ್ರ. ಹೆಂಗೋ ಮಾಡಿ ಆಗ್ತಾರ, ಆದ್ರೆ ಹೆಂಗೆ ಆಗ್ತಾರಂತ ಗೊತ್ತಾಗಂಗಿಲ್ಲ. ಸೆಟ್ಲ್ ಆಗಲೇಬೇಕಲ್ಲ ಸುಮ್ಮ, ಮತ್ತು ನಡೆಯಂಗೆ ಇಲ್ಲ. ಆಗಲಿಲ್ಲ ಅಂದ್ರೆ ಏನಾರ ಒಂದು ಹಾದಿ ಹುಡ್ಕೊಳ್ಳೇಬೇಕು. ಸಣ್ಣವ್ರಿದ್ದಾಗ ಸಾಲಿ ಕಲಿಲಾರ್ದ ಆ ಕಡೆ ಈ ಕಡೆ ಉಡಾತನ ಪಾಲ್ತುಗಿರಿ ಮಾಡಿದವರು ಕಡೆಕ ಏನಂತಲ್ಲ ಗೌಂಡಿ ಕೆಲಸ ಮಾಡ್ಯಾರ, ಅವ್ರು ಬದುಕಲೇಬೇಕು. ಬದುಕಲಿಲ್ಲ ಅಂದ್ರೆ ಜೀವನ ನಡೆಯಂಗೆ ಇಲ್ಲಲ್ಲ. ಓದಿದವರು ಒಂದು ಸ್ವಲ್ಪ ಹೈ ಫೈ ಆಫೀಸ್ ರೂಮ್ನಾಗ ಕಂಪ್ಯೂಟರ್ ಮುಂದೆ ಕೂತ್ ಮಾಡ್ತಾರೆ. ಇವರು ಏನು ಮಾಡಬೇಕು, ಹಮಾಲಿ ಮಾಡೋರು ಹಮಾಲಿ ಮಾಡ್ತಾರೆ, ಒಕ್ಕಲ್ತನ ಮಾಡೋರು ಒಕ್ಕಲ್ತನ ಮಾಡ್ತಾರೆ, ಗೌಂಡಿ ಒಳಗೆ ಹೋಗೋರು ಗೌಂಡಿ ಮಾಡ್ತಾರೆ, ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ತಾರೆ. ಹಿಂಗೆ ಒಟ್ಟು ಏನಾರ ಒಂದು ಲೈಫ್ನಾಗ ಸೆಟ್ಲ್ ಆಗಿ ಸಂಸಾರ ನಡೆಸ್ಕೊಂಡು ಮುಂದೆ ಹೊಂಟು ಬಿಡ್ತಾರೆ ನೋಡು. ಏನು ನಡ್ಸಿರವ ಸುಂದ್ರಿ? ಏನ ಲೈಫ್ನಾಗ ಸೆಟ್ಲ್ ಆಗೋದು ಅದು ಇದು ಮಾತಾಡ್ಲಿಕತ್ತಿರಲ್ಲ, ಏನು ವಿಷಯ ಮಾತಾಡ್ಲಿಕತ್ತಿರವ? ಸುಮ್ಮ ಮೀನಾಕ್ಷಿ ಸಾಕ್ಷಿ ಬಂದ್ರಲ್ಲ ಇವ, ಮೀನಾಕ್ಷಿ ಮುಖ ಹಂಗೆ ಅನ್ಸಿಲ್ಲ ನೋಡ, ನಿನಗೆ ಗೊತ್ತಾಗಿಲ್ಲ ಕಾಣಿಸುತ್ತಾಕೀಗಿ. ಏನಿಲ್ಲವಾ ಬರ್ರಿ. ಅಲ್ಲ ಮುಂದೆ ಲೈಫ್ನಾಗ ಹೆಂಗೆ ಸೆಟ್ಲ್ ಆತಾರ ಅನ್ನೋದು 35 ವರ್ಷದ ನಂತರನೇ ಗೊತ್ತಾಗ್ತದೆ ಅಂತೀನಿ.
ಮೊದಲೇನೇನೋ ಮಾಡಿರ್ತಾವ, ಅಷ್ಟು ಕಲ್ತೀವಿ ಇಷ್ಟು ಕಲ್ತೀವಿ ಸಾಲಿ ಅಂತೀವಿ, ಮುಂದೆ ಯಾರ್ಯಾರು ಹೆಂಗೆ ಸೆಟ್ಲಾತಾರ ಅನ್ನೋದು ಆಮೇಲೆ ಗೊತ್ತಾಗ್ತದ ಅಂತ ಹೇಳಿಕತ್ತಿದ್ವಿ. ಅದೇ ಮಾತಾಡ್ಲಿಕತ್ತಿದ್ವಿ ನೋಡು. ಬರ್ರಿ ಬಾ ಕೂಡು ಬರ್ರಿ. ಚಾ ಆಯ್ತಾ ಇಬ್ಬರದು? ಆಯ್ತು ನೋಡುವ. ನಂದು ಆಯ್ತವ. ಇಷ್ಟೊತ್ತನ ಕೆಲಸ ಆಯ್ತಾ, ಮಡಿಲೆ ಅಡಿಗೆ ಅದು ಎಲ್ಲ ಮುಗಿತಲ್ಲ. ಇವತ್ತು ಪಕ್ಷ ಇತ್ತಲ್ಲ ನಮ್ಮ ಮನ್ಯಾಗ, ಎಲ್ಲ ಮುಗಿಸ್ಕೊಂಡು ಈ ಗ್ಯಾಸ್ ಕಟ್ಟಿ ಅದು ತೊಳೆದು ಮುಖ ತೊಳ್ಕೊಂಡು ಚಹಾ ಕುಡಿದು ಹೊರಗೆ ಬಿದ್ದು ನೋಡು. ಅಂದಂಗ ಮೀನಾಕ್ಷಿ, ನಿಮ್ಮ ಹುಡುಗಿ ಯಾವ ಕಾಲೇಜ್ಗೆ ಹೋಗ್ತಾಳ? ಇಲ್ಲಿ ದರ್ಬಾರ್ ಕಾಲೇಜ್ಗೆ ಹೋಗ್ತಾಳೆ. ಯಾಕೆ? ಏನಿಲ್ಲವ, ಸುಮ್ ಕೇಳಿದೆ. ಯಾಕೆ ಏನಿತ್ತು ಹೇಳ ಸುಂದ್ರಿ? ಏನಿಲ್ಲ ಮೀನಾಕ್ಷಿ. ಅಂದಂಗ ಫ್ರೆಂಡ್ಸ್ ಎಷ್ಟು ಮಂದಿ ಇದ್ದಾರೆ ಆಕಿಗೆ? ಏನಿಲ್ವಾ, ಸುಮ್ ಕೇಳಿದೆ. ಅಲ್ಲ, ಫ್ರೆಂಡ್ಸ್ ಮನೆಗೆ ಅದು ಹೋಗ್ತಾನ? ಎಷ್ಟು ಮಂದಿ ಇದ್ದಾರೆ ಫ್ರೆಂಡ್ಸ್? ಕಾಲೇಜಿಂದ ಫ್ರೆಂಡ್ಸ್ ಇರೋರ ಮತ್ತೆ ಹೋಗ್ತಾ ಬಿಡು. ಓದ್ತೀನಿ ಅಂತೇಳಿ ಕಮಾಂಡ್ ಸ್ಟಡಿ ಅಂತೇಳಿ ಅವಾಗ ಹೋಗ್ತಿರ್ತಾ. ಯಾಕೆ ಸುಂದ್ರಿ, ಏನಾಯ್ತು ಹೇಳಿ ನಿನಗ? ನನಗೇನ್ರ ಇದ್ರೆ ಹೇಳ, ನೀನು ಹಂಗ ಮುಚ್ಚಿಟ್ಕೋಬೇಡ. ಏನಿಲ್ಲ ತಗೋರ ಮೀನಾಕ್ಷಿ, ಸುಮ್ ಕೇಳ್ತಾ ಆಕಿ ಸುಂದ್ರಿ. ತಮ್ಮ ಮಗಂದು ಮುಂದೆ ಮುಗಿತದಲ್ಲ SLC, ಯಾವ ಕಾಲೇಜ್ಗೆ ಹಾಕ್ಬೇಕಂತ ಕೇಳಿಕತ್ತಿದ್ಲ. ಅದಕ್ಕೆ ದರ್ಬಾರ್ ಕಾಲೇಜ್ ಚಲೋ ಅದ ನೋಡು ಹಾಕಂತ ನಾನು ಹೇಳಿಕತ್ತಿದ್ದೆ. ಅದ್ರ ಸಂಬಂಧ ನಿನ್ನ ಮಗಳು ಎಲ್ಲೋತಾ ಅಂತ ಕೇಳಷ್ಟೇ, ಬೇರೆ ಏನೂ ಇಲ್ಲ. ನೀ ಸುಮ್ಮನೆ ಏನ್ರ ತಿಳ್ಕೊಬೇಡ. ನಾ ಏನ್ರ ಕೇಳಿ ಒಂದು ಸ್ವಲ್ಪ ಮಜಾ ತಗೋಬೇಕಂತಿರ್ತೀನಿ. ನಮ್ಮ ಸುಮ್ಮವ್ವ ಬಾಯಿ ಮುಚ್ಚಿಸಿ ಬಿಡ್ತಾವಳ ಅಲ್ಲಿಗೆ, ಗಪ್ಪು ಮಾಡಿಬಿಡ್ತಾಳೆ ಅಲ್ಲಿಗೆ. ಅದನ್ನ ಕ್ಲೋಸ್ ಮ್ಯಾಟ್ರ್. ಹೌದಾ? ಅಂದಂಗ ಮಾಮಿ ಮೊಮ್ಮಗನ್ನ ಯಾವಾಗ ತೊಟ್ಟಲ್ದಾಗ ಹಾಕ್ತಾರವ? ನಾವು ಏನು ಕೇಳಕ್ಕೆ ಹೋಗಿಲ್ವಾ. ಅವತ್ತು ಹೋಗಿ ನೋಡಿ ಬಂದವ್ರು ಅಷ್ಟೇ ಕರೆ ನೋಡು, ಮತ್ತೆ ಹೋಗೇ ಇಲ್ಲ ನಾವು ಅವ್ರ ಮನೆಗೆ. ಹಂಗಾಗಿ ನಮಗೂ ಗೊತ್ತೇ ಇಲ್ಲ. ಈಗೇನು ಮಾಡ್ತಾರೆ, ಪಕ್ಷ ಮಾಸ ಅದ, ಈಗೇನು ತೊಟ್ಟಲ್ದಾಗ ಹಾಕ್ತಾರ? ಮುಗ್ದಿಂದ ಹಾಕ್ತಿರ್ಬೇಕು. ಅಲ್ಲೇ ರಾಯರ ಮಠನೇ ಹಿಡಿತಿರ್ಬೇಕಂತೇನಿ. ಅದೇ ಸಮೀಪ ಆಗ್ತದಲ್ಲ ಮನೆಗೆ, ಅದೇ ರಾಯರ ಮಠನೇ ಹಿಡಿತಾರ ಮತ್ತೆ. ಅಲ್ಲ ಸುಂದ್ರಿ, ಅವತ್ತು ಹೋಗಿ ಮಾಮಿ ಮುಂದೆ ಹೇಳ್ಬಿಡ್ತಾರ. ನಾನು ನಿಮ್ಮ ಮುಂದಂತೇಳಿ ಅಂದಿನಿ, ಹೋಗಿ ನೀವು ಹೇಳ್ಬಿಟ್ಟಿರಿ. ನೋಡಿದಿಲ್ಲ ಅವತ್ತ ಭಜನೆಗೆ ಬಂದಾಗ ಹೆಂಗೆ ಕೇಳಿಕತ್ತಿಲ್ಲ ಮಾಮಿ. ನನಗಂತರೂ ಜೀವ ಸತ್ತಂಗಾಯ್ತವ ಯವ್ವ ಅವತ್ತ. ಅದ್ರಾಗೇನದು ಬಿಡ ಮೀನಾಕ್ಷಿ, ನಾವೇನು ನಿಂದು ಚಾಡ ಹೇಳ್ಬೇಕಂತ ಹೇಳಿಲ್ವಾ, ಸುಳ್ಳು ಯಾಕೆ ಹೇಳ್ಬೇಕು? ನಾವೇನಂದ್ವಿ ಅಲ್ರಿ ಮಾಮಿ, ಮೀನಾಕ್ಷಿಗೆ ಸಾಕ್ಷಿಗೆ ಒಂದು ಸ್ವಲ್ಪ ಫೋನ್ ಮಾಡಿ ಹೇಳ್ಬೇಕಿಲ್ರಿ ಮೊಮ್ಮಗನ ನೋಡ್ಲಿಕ್ಕೆ ಅಂತೇಳಿ. ತಪ್ಪು ತಿಳ್ಕೊಳಂಗಿಲ್ಲೇನ್ರಿ, ಅವರು ಮಂಡಳಿ ಒಳಗಿರ್ತಾರಂತೇಳಿ ನಾವು ಹಿಂಗೆ ಅಂದಿವವ್ವ. ಅಲ್ಲ ನಾವೇ ಹೇಳಿವಂತ ಗೊತ್ತಾಗ್ಯದಲ್ಲ, ಡೈರೆಕ್ಟ್ ಕೇಳಾರ ಹೆಂಗ ಚುಚ್ಚಿ ಚುಚ್ಚಿ ಹೀಯಾಸ್ಲಿಕತ್ತಿದ್ ನೋಡಿದಿಲ್ಲ ಮಾಮಿ. ಭಾಳ ಇದು ಆಯ್ತವ, ನನಗೂ ಅವತ್ತ ಅಸಹ್ಯ ಆದಂಗೆ ಆಗ್ಬಿಡ್ತು. ಹೋಗ್ಲಿ ಬಿಡ್ರಿ ಯವ್ವ, ಅಷ್ಟೇ ಯಾಕೆ ಮನ್ಸಿಗೆ ಹಚ್ಕೋತೀರಿ. ನಾವು ಅದೇ ಏನು ಹೇಳ್ತೀನಿ, ಸುಂದರ ಹೇಳ್ದಂಗ ನಾವು ನಿಮ್ಮ ಬಗ್ಗೆ ಹೇಳ್ಬೇಕಂತೇಳಿ ಹೇಳಿಲ್ವಾ. ಚಾಡ ಹೇಳ್ಬೇಕು ಚುಚ್ಚಬೇಕು ಅಂತ ಹಂಗೆ ಮಾಡಿಲ್ಲ. ಇಷ್ಟೇ ಕೇಳಿವಿ ನಾವು. ಅವ್ರಿಗೊಂಚೂರು ಹೇಳ್ಬೇಕಾಗಿತ್ರಿ ಮಾಮಿ ಅಂತ ಅಂದ್ವಿ ಅಷ್ಟೇ. ಅದಕ್ಕೆ ಅವ್ರೇನಂದ್ರು? ಅವ್ರೇನಂತಾರ ಅದೇ ಅವತ್ತಂದ್ರಲ್ಲ, ನಾ ಯಾಕೆ ಕರಿಬೇಕು, ಅವ್ರಿಗೆ ಹಂಬ್ಲಿತ್ತಂದ್ರ ಬಂದು ನೋಡ್ತಾರ. ನಾನು ನನ್ನ ಮೊಮ್ಮಗ ಬಂದಾನ ಬರ್ರಿ ಅಂತ ಕರ್ಲಿಕ್ಕೂಲೇನ ಅವ್ರ ಮನೆಗೆ? ನನ್ನ ಕೈಲಿ ಆಗಂಗ್ಲವ. ನಾ ತೊಟ್ಲು ಕೇಳ್ಬರ್ ಕರ್ತವ್ಯ ಅದ, ಹೇಳ್ಬರ್ತೀನಿ ಹಂಗೆ ಹಿಂಗೆ ಅಂತೇಳಿ ಒದ್ರಾಡಿದ್ರು ಅವರು. ಎಷ್ಟು ಮೊಮ್ಮಗ ಹುಟ್ಟಿಂದ ಭಾರಿ ಚೇಂಜ್ ಆಗ್ಯಾರ ಬಿಡ ಮಾಮಿ. ನಾನಿನ್ನ ಅವತ್ತ ಮಂಡಳಿ ಒಳಗೆ ಅಂದ್ರಲ್ಲ, ನಾ ಏನು ಅನ್ಕೊಂಡಿದ್ದೆ, ನಿಮ್ಮನ್ನು ಕರಿಬೇಕಾಗಿತ್ತವ, ತಪ್ಪಾಗ್ಯದ ಬರ್ರಿ ನನ್ನ ಮೊಮ್ಮಗನ್ ನೋಡ್ಕೊಂಡು ಹೋಗಂತ್ರಿ ಅಂತ ನಾ ಮಾಡಿದ್ರ ಹೆಂಗೆ ತಡ 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 ಅಂದ್ರು ನೋಡು. ಭಾರಿ ಅದ್ರಾಗ ಗಂಡು ಬೇರೆ ಹುಟ್ಟದ, ಭಾರಿ ಹಿಡಿಯಾರ ಯಾರು ಇಲ್ಲ ಕೇಕೆ ಮಾಮಿನ. ನಾವು ಅದಕ್ಕೆ ಹೋಗೋದ ಬಿಟ್ಬಿಟ್ಟಿವಿ ನೋಡುವ ಯವ್ವ. ಹೋದ್ಗಣೆ ಬರೀ ಅದೇ ಸುದ್ದಿನೇ ಹೇಳ್ತಾಳವ, ಬೇರೆ ಏನು ಮಾತು ಅನ್ನೋದೇ ಇಲ್ಲ ನೋಡು. ನನ್ನ ಮೊಮ್ಮಗ ಹಂಗೆ ಮಾಡ್ದ, ನನ್ನ ಮೊಮ್ಮಗ ಹಿಂಗೆ ಮಾಡ್ದ, ಅದು ಇದು ಯಾರಿಗೆ ಹುಟ್ಲಾರ ಮೊಮ್ಮಗ ಅಕ್ಕಿಗೆ ಹುಟ್ಟ್ಯಾನೇನೋ ಅನ್ನೋರ್ ಗತೆ ಮಾಡ್ತಾಳಲ್ಲ. ನನಗಂತೂ ಇರಿಟೇಟ್ ಆದಂಗೆ ಆಗುತ್ತೆ ನೋಡುವ. ಹೋಗೇ ಇಲ್ಲ ನಾ ಒಟ್ಟ ಅವ್ರ ಮನೆಗೆ. ಹೌದು ಬಿಡ, ಅಷ್ಟೀನು ಮಾಡ್ಬಿಡ್ದವ. ಅಲ್ಲ ಅವ್ರ ಮೊಮ್ಮಗ ಅವ್ರು ಇಷ್ಟ ಬಿಡು, ಅವ್ರು ಏನ್ಯಾಕ ಹೊಗಳ್ಕೊಳ್ರಕ್ಕ ಏನಾರ ಮಾಡಲ್ರಕ್ಕ. ಆದ್ರೆ ಅವತ್ತ ಮಂಡಳಿ ಒಳಗೆ ಹಂಗೆ ಅಂದ್ಲಲ್ಲ, ನಾನು ವಾಪಸ್ ಅನ್ಬೇಕಂತ ಮಾಡಿದ್ದೆ. ಸುಮ್ಮನೆ ಜಗಳ ಕಾದಿ ದೊಡ್ಡವ್ರು ಆಗ್ತಾರಂತೇಳಿ ಸುಮ್ಮ ಕೂತೆ. ನನಗೆ ಅಂತಾರಂತೇಳಿ ಗೊತ್ತಾಯ್ತು, ಅಂದ್ರೂ ನಾವೇನು ಬಾಯಿ ಬಿಟ್ಟು ಅನ್ಲೇ ಇಲ್ಲವ. ನನಗೂ ಗೊತ್ತಾಯ್ತು ಮತ್ತೆ ನನಗೆ ಅಂತಾರಂತೇಳಿ. ಸುಮ್ಮನೆ ಅನ್ಬೇಕು ನೋಡ, ನಮ್ಮ ಅತ್ತಿ ಬೇರೆ ಇರ್ತಾಳಲ್ಲಿ, ಇಬ್ರು ಕೂಡಿ ಏನಾರ ಒಂದು ಅನ್ಕೋತ ಕೂಡ್ತಾವಂತೇಳಿ ನಾನು ಸುಮ್ಮ ಆಗ್ಬಿಟ್ಟೆ. ನೋಡಿವ, ಸುಮ್ಮ ಹೋಗ್ಬರ್ತೀನಿ, ಒಂದು ಸ್ವಲ್ಪ ಕೆಲಸ ಅದ ಮನ್ಯಾಗ. ಯಾಕೆ ಹಿಂಗೆ ಬಂದು ಹಿಂಗೆ ಹೊಂಟಿಲ್ಲ? ಇಲ್ಲ, ನನ್ನ ಮಗಳಿಗೆ ಕಾಲೇಜಿಂದ ಬರ್ತಾಳ, ಅದಕ್ಕೆ ಹೋಗ್ಬರ್ತೀನಿ. ಒಂದು ಸ್ವಲ್ಪ ಚಾಗಿ ಮಾಡಿಕೊಡ್ಬೇಕು ಅಕ್ಕಿಗೆ. ಹೌದಾ, ಆಯ್ತಳವ, ಹೋಗ್ಬಾ. ನೀ ಏನು ಕೂಡ್ತೇನೆ ಸಾಕ್ಷಿ? ಕೂತ್ ಬಾ, ನಾ ಹೋಗ್ಬರ್ತೀನಿ. ಹೋಗ್ತೀಯಾ? ಹೋಗ್ಬರವ, ನಾನು ಇನ್ನೊಂದು 5-10 ನಿಮಿಷ ಕೂತು ಹೋಗ್ತೀನಿ. ಆಯ್ತಾ, ನಾ ಹೋಗ್ಬರ್ತೀನಿ. ಸುಂದ್ರಿ, ನೀನು ಸುಮ್ಮನೆ ಕೊಡಂಗ್ಲೋಡವ. ಮಗಳು ಎಷ್ಟು ಮಂದಿ ಫ್ರೆಂಡ್ಸ್ ಅದಾರ, ಯಾವ ಕಾಲೇಜ್ ಕೋತಾಳ ಅಂತೇಳಿ ಕೇಳಿದಿ. ಪಾಪ ಮೀನಾಕ್ಷಿಗೆ ಡೌಟ್ ಬಂದ ಹೋದ್ಲೋಡಿ ಈಗ ಮನೆಗೆ. ಏನಾರ ಬಂದು ಮಾಡ್ತೀನಿ ನೋಡಿ ಸುಂದ್ರಿ ಒಟ್ಟ ನೀನು. ನಾ ಏನು ಮಾಡೀನಿ, ಇದ್ದದ್ದೇಳೀನಿ. ಗೊತ್ತಾಗ್ಬೇಕಲ್ಲ ಸುಮ್ಮ, ನಿನಗೆ ಗೊತ್ತಾಗಂಗಿಲ್ಲ. ಮಕ್ಕಳು ಏನಿರ್ತಾರ, ಹೆಂಗೆ ಮಾಡ್ತಾರ, ಏನೇನು ನಡೆದದ ಕಾಲೇಜ್ನಾಗ ಅನ್ನೋದು ತಂದೆ ತಾಯಿಗೆ ಗೊತ್ತಾಗಬೇಕು. ಗೊತ್ತಾದ್ರೆ ಒಂದು ಸ್ವಲ್ಪ ಏನಾರ ನಿರ್ಧಾರ ತಗೋತಾರ. ಅದು ಬಿಟ್ಟು ನಮಗೆಲ್ಲರಿಗೂ ಗೊತ್ತಿರ್ತದ, ಪಾಪ ಅವ್ರ ಮನೆಯವ್ರಿಗೆ ಗೊತ್ತಿರಲಿಲ್ಲ ಅಂದ್ರೆ ಹೆಂಗೆ ಹೇಳು? ಈಗ ಒಂಚೂರು ಸುಳ್ಳು ಸಿಕ್ಕದ, ಹೋಗಿ ಮಗಳನ್ನ ದಬಾಯಿಸಿ ಕೇಳ್ತಾಳ, ಏನನ್ನೋದು ಹೇಳ್ತಾಳೆ ಆಕಿ ಮಗಳು. ಅವಾಗ ಏನನ್ನೋದು ಗೊತ್ತಾಗ್ತದ. ನಾ ಏನು ತಪ್ಪು ಮಾಡಿನಿ ಅಂತ ನನಗೆ ಅನ್ಸಂಗ್ಲವ. ನಾನು ನೋಡಿ ಸುಮ್ಮ ಇದ್ದಂಗೆ ಹೇಳ್ತೀನವ. ಅಂದ್ರೆ ಅಲ್ಲಿ ಸುದ್ದಿ ಇಲ್ಲಿ ಸುದ್ದಿ ಅಲ್ಲಿ ಗೊತ್ತಾಯ್ತಂದ್ರೆ ಯಾರು ಹೆಂಗದಾರ ಅನ್ನೋದು ಅವ್ರಿಗೂ ಗೊತ್ತಾಗ್ತದ. ಯಾಕೆ, ಏನು ಸುದ್ದಿ ಏನಾಯ್ತು? ನನಗೇನು ಗೊತ್ತಾಗಲ್ದವ. ಏನ ಸುಮ್ಮ ಏನು ನಡೆದದ?
ಇವ ಏನ ಸುದ್ದಿ ತಂದಾಳ ಬಾರವ ಸುಂದ್ರಿ. ಏನೋ ಮೀನಾಕ್ಷಿ ಮಗಳು ಕಾಲೇಜ್ನಾಗ ಏನೋ ಲವ್ ಮಾಡ್ತಾಳಂತ ಯಾರನ್ನ, ಅದು ಓಣ್ಯಾಗೆಲ್ಲ ಗೊತ್ತಾಗ್ಯದಂತ. ಮೀನಾಕ್ಷಿಗೂ ಏನು ಗೊತ್ತಾಗ್ಯದ ಇಲ್ಲ, ಸುಮ್ಮನೆ ಇದು ಏನ್ರ ಕೇಳ್ತು ಆಕೆಗೆ ಡೌಟ್ ಬಂದ ಓದ್ಲು ಕಾಣಿಸುತ್ತವ. ಹೌದಿಲ್ಲ, ನನಗೂ ಅಂದ್ರೆ ಯಾರ ನಾನೇ ಅನ್ಬೇಕಂದೆ, ಮಾತು ಸುಮ್ಮನೆ ಯಾಕೆ ಬೇಕು ಬಿಡು ಅಂತಬಿಟ್ಟೆ. ನನ್ನ ಕಿವಿಗೂ ಬಿದ್ದದಿದು. ಮಾಡ್ತಾಳ ಅಂತ ಗೊತ್ತದ, ಎಲ್ಲರಿಗೂ ಗೊತ್ತದ ಓಣ್ಯಾಗ. ಹೌದಾ, ನನಗೆ ಗೊತ್ತಿಲ್ಲ ನೋಡ ಸಾಕ್ಷಿ. ಕರೆಯೋ ಬಿಡವ, ನಿಮ್ಗೆಲ್ಲ ಗೊತ್ತಿರ್ತದ, ನನಗೆ ಏನೂ ಗೊತ್ತಿರಂಗಿಲ್ಲ ನೋಡು. ನೀನು ಇಂಥದ್ರಾಗೆಲ್ಲ ಇಂಟ್ರೆಸ್ಟ್ ತೋರ್ಸಂಗಿಲ್ಲ ಸುಮ್ಮ. ಸುದ್ದಿ ಎಲ್ಲಿ ನಡೆದಿರ್ತಂದ್ರೆ ಅಲ್ಲಿ ಒಂದು ಸ್ವಲ್ಪ ಕಿವಿ ಒಟ್ಟು ಕೇಳ್ಬೇಕವ. ನೀನು ಗುಂಗಿನಾಗ ನೀ ಇರ್ತದಿ ಬರೀ ಸ್ವಲ್ಪ ನಿಂದ್ರದು ಹುಯ್ ಹುಯ್ ಅಂತ ಮಾತಾಡೋದು ಹೋಗ್ಬಿಡೋದು. ಏನು ನಿಂತು ಸುದ್ದಿ ಕೇಳಂಗಿಲ್ಲ ಪದ್ದಿ ಕೇಳಂಗಿಲ್ಲ, ಅದು ಹೆಂಗೆ ಗೊತ್ತದ ಮತ್ತೆ. ನನಗದು ಬೇಕು ಆಗಿಲ್ಲ, ಇಂಟ್ರೆಸ್ಟು ಇಲ್ಲ ನೋಡು ಸುಂದರಿ ನನಗೆ. ಮತ್ತೆ ನನಗೇನು ಗೊತ್ತೇ ಇಲ್ವೇ, ನನಗೇನು ಗೊತ್ತೇ ಇಲ್ವೇ ಅಂತ ಎದಕ್ಕಂತಿದಿ? ಸುಮ್ಮಿದ್ದು ಬಿಡಲ್ಲ, ತಿಳ್ಕೊಂಡವ್ರು ಏನು ಮಾಡ್ತೀರಿ? ನನ್ನ ಮೇಲೆ ಯಾಕೆ ಓದಾಡ್ತಿಲ್ಲ ನೀನು? ಸುಮ್ಮಿದ್ದೀನಿ, ನಾ ಏನಂತೀನಿ, ನೀವೆಲ್ಲರೂ ಹೇಳಿಕತ್ತೀರಂತೇಳಿ ಏನಾಯ್ತು ಅಂತ ಕೇಳಿನ ಅಷ್ಟೇ. ನಾನಾಗಿ ಏನ್ರ ಕೇಳಿಕ್ ಬರ್ತೀನಿ ನಿಮ್ಗೆ ಯಾವಾಗಾರ ಇಂಥ ಸುದ್ದಿನ? ಬರೀ ಇದೇ ಆಯ್ತಳವ ನಿಂದು. ಏನ್ರ ತಿಳಿಸಿ ಹೇಳಕ್ ಹೋದ್ಗನ ಏನ್ರ ಅಂತದು. ಈಗ ನನ್ನ ಜೊತೆ ಜಗಳ ತೆಗಿಯಕ್ಕೆ ಈಗ ಸುಂದರಿ ನೀವು ಸುರು ಹಚ್ಕೊಂಡ್ರಲ್ಲ ಈ ಜಗಳ ತೆಗಿಲಿಕ್ಕೆ. ಏನಾಯ್ತು ಹೇಳ್ರಿ, ಎಲ್ಲಿ ನೋಡ್ಯಾರ, ಯಾರು ನೋಡ್ಯಾರ ಹೇಳ ಸುಂದರಿ ಒಂದು ಸ್ವಲ್ಪ. ನೋಡಲ್ಲಿ ಸಾಕ್ಷಿಗೆ ಎಷ್ಟು ಇಂಟ್ರೆಸ್ಟ್ ಅದ, ಆಕೆ ನೋಡಿ ಕಲಿ ಒಂಚೂರು. ಏನರ ಸುದ್ದಿ ಹೇಳೋ ಮುಂದಾಗ ಹಿಂಗೆ ಗಾಬರಿಯಾಗಿ ಹೇಳ 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 ಅಂತ ಕೇಳಬೇಕು ಅಂದ್ರೆ ಹೇಳೋರಿಗೆ ಮಜಾ ಬರ್ತದವ. ನೀನ ಹೋಗ್ಲಿ ಬಿಡ ಸುಂದ್ರಿ, ನಮ್ಗೆ ಯಾಕೆ ಬೇಕು ಬಿಡ ಸುಂದ್ರಿ ಅಂತ ನಿಂದಿರ್ತಿಲ್ಲ, ನೀನು ಮುಂದೆ ಹೇಳಾಕ ಒಲ್ಲಾತ ನೋಡ್ ಸುಮ್ಮ ನನಗ. ಹಂಗಿದ್ರೆ ಚಲೋನು, ಅದಕ್ಕೆ ನನಗೂ ಕಲಿಸ್ಲಿಕ್ಕತ್ತಿಯಲ್ಲ ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪ. ನೋಡಿದಿಲ್ಲ ಕಮೆಂಟ್ ಮಾಡೋರು ಎಲ್ಲರೂ ಅನ್ಲಿಕತ್ತಾರೆ, ಸುಮಾನು ಕಲೀಲಿಕತ್ತಾಳೆ ಈಗ, ಸುಮಾನು ಕಲೀಲಿಕತ್ತಾಳೆ ಅಂತೇಳಿ. ನನಗದು ಬ್ಯಾಡ ಅನಿಸ್ಲಿಕತ್ತದವ, ಒಟ್ಟ ನಾ ಅಂತದ್ದು ಕಲಿಯಂಗಿಲ್ಲ. ಇವಾಗ ಕಲಿಬಾರ್ದು ತಗೋರ ಇವ, ನೀನು ಒಳ್ಳೆ ಹುಡುಗಿ ಸುಮ್ಮ ಆಗಿರು. ನೀನು ಯಾರ ಕೈಲೂ ಅಲ್ಲಿ ಅನ್ಸ್ಕೋಬೇಡ ಆಯ್ತಾ. ನನಗೆ ಅಂತಾರಲ್ಲ, ನನಗೆ ಅನ್ನಲ್ರಕ್ಕ, ನನಗೆ ಚಾಡ್ ಮಾರಿ ಸುಂದರಿ ಅನ್ಸ್ಕೊಳ್ಳೋದನೇ ಒಂದು ಖುಷಿ ನೋಡುವ. ಹೆಂಗೆ ಆಯ್ತು ನೋಡಿದು, ಚಾಡ್ ಮಾರಿ ಸುಂದರಿ ಅನ್ಸ್ಕೊಳ್ಳೋದೇನು ಖುಷಿಯಾ? ಹ್ಞೂ ಮತ್ತೆ ಹಂಗಾರ ಫೇಮಸ್ ಆಗಿನಿಲ್ಲ, ಎಲ್ಲೋತಿ ಸುಂದ್ರಿ 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 ಅಂತಾರ. ಎಷ್ಟರ ಫೇಮಸ್ ಆಗಿರ್ಬೇಕು ನಾನು. ಹೌದು ಬಿಡು ಸುಂದ್ರಿ, ಅದು ಕರೆ ಅದ ನೀ ಅನ್ನೋದನ್ನು. ನೀನು ನೋಡಿದಿಲ್ಲ ಹುಡುಗಿ ಒಂದು ಹಾಡು ಹಾಡು ಎಷ್ಟು ಫೇಮಸ್ ಆಗಿಬಿಟ್ಲು. ಯಾವಾಗ ಯಾರ ಲಕ್ ಚೇಂಜ್ ಆಗ್ತದ ಅಂತ ನೀವು ಹೇಳಿಕ್ಕಾಗಂಗಿಲ್ಲ. ಅದು ಸುಮ್ಮ ತನಗೆ ಬಂದಂಗೆ ಹಾಡ್ಯಾಳಾಕಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ, ಚೇತನವಾದಿ ನೀನು ಹಾ ಅಂತೇಳಿ ಏನೇನೋ ಹಾಡ್ಯಾಳಾಕಿ. ಅಂದ್ರೂ ಎಷ್ಟು ಫೇಮಸ್ ಮಾಡಿಬಿಟ್ರಾಕಿನ. ಎಲ್ಲೋತಿ ಆಕಿನ ಸೆಲ್ಫಿ ತಗೊಳಕತ್ತಾರ, ಎಷ್ಟು ಎಲ್ಲೋತಿ ಅಂದ್ರೆ ಅಲ್ಲಿ ಆಕಿಗೆ ಇಂಟರ್ವ್ಯೂ ತಗೊಳಿಕತ್ತಾರ. ಹಿಂಗೆ ನೋಡು, ಆ ಹುಡುಗಿಗೆ ಎಷ್ಟು ಖುಷಿ ಆಗ್ಲಿಕ್ಕತ್ತೈತಿ ಈಗ. ಮತ್ತೆಲ್ಲರೂ ಆಕಿನ ಮಾತಾಡ್ಸ್ಲಿಕ್ಕೆ ಹೋಗೋರು ಈಗ. ಹಂಗಾಗ್ಬಿಟ್ಟದ. ಹಂಗ ನೀನು ಚಾಡ್ ಮಾರಿ ಅಂತಾನೇ ಫೇಮಸ್ ಆಗಿಬಿಡು ಹಂಗೆ. ಹೆಂಗೆ ನಾವು ಬೆಂಕಿರಿ ನೀವು. ಹೌದು ನೋಡ ಸುಮ್ಮ, ನನಗೂ ವಿಚಿತ್ರ ಆಯ್ತವ. ಮುಂಜಾನೆ ಅದು ಫೇಸ್ಬುಕ್ ಓಪನ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ, ಎಲ್ಲೋದ್ರೂ ಅದೇ ಹುಡುಗಿನೇ ಕಾಣಿಸ್ಲಿಕತ್ತಾಳ. ಅವಾಗ ಹೆಂಗೆ ಮೊನಾಲಿಸನ್ ಮಾಡಿದ್ರಲ್ಲ, ಈಗ ಹೆಂಗ ಈ ಹುಡುಗಿನ ಮಾಡಿಬಿಟ್ರು ನೋಡು. ಹೆಂಗಾರ ಅಲ್ಲಿ ಆ ಹುಡುಗಿ ಲಕ್ಕರ ಚೇಂಜ್ ಆಯ್ತಲ್ಲ ತಗೋರವ. ಹಂಗೆ ನೋಡಿ ಸಾಕ್ಷಿ, ನನ್ನ ಲಕ್ಕನು ಹಂಗೆ ಚೇಂಜ್ ಆಗ್ತದ. ಎಲ್ಲೋದ್ರು ಸುಮಾ ಅಂದ್ರೆ ಕೇಳ್ತಾರ, ಯಾರ ಸಾಕ್ಷಿ ಅಂದ್ರೆ ಕೇಳ್ತಾರಂತೇನು? ಆಕಿ ಚಾಡ್ಮಾರಿ ಸುಂದ್ರೇನು ಬಂದಿಲ್ಲನು, ಚಾಡ್ಮಾರಿ ಸುಂದ್ರಿ ಮುಖ ತೋರಿಸ್ರಿ ಅಂತ ಕೇಳ್ತಾರ. ಅಷ್ಟು ಅಭಿಮಾನಿಗಳಿದ್ದಾರೆ ನನಗೆ ಗೊತ್ತನ. ಒಳ್ಳೇದು ಮಾಡಿದ್ರ ಕತಿ ಹೆಂಗೆ ಹೋಗ್ಕೊತದ ನೋಡು. ನಾಚಿಗಾರ ಬರ್ತದಲ್ಲ ನೀನು ಹಿಂಗೆ ಅನ್ಲಿಕ್ಕೆ. ಅಂಥವೆಲ್ಲ ಇಟ್ಕೊಂಡಿಲ್ಲ ನಾವು, ಹೆಂಗಾರ ಅಲ್ಲಿ ಫೇಮಸ್ ಆಗೋದು ಒಟ್ಟ ನಾವು. ಆಯ್ತವ, ಬಳತ್ತಾಯ್ತು ಸುಮ್ಮ, ನಾ ಬಂದು ಕೂತು ಹೋಗ್ಬರ್ತೀನಿ. ಇನ್ನ ಬಂದ್ರಂದ್ರೆ ನಮ್ಮ ಮನೆಯವರು ಏನಂತಾರಲ್ಲ, ಇದು ಸುದ್ದಿ ಮಾತಾಡಿದೇನಾರ ಗೊತ್ತಾಯ್ತಂದ್ರ ನಡೆಯೋದೇ ಇಲ್ಲ ಅಂದು. ಆಯ್ತಾಳ ಹೋಬಾ. ಕರೆಗೂ ಮೀನಾಕ್ಷಿಗೆ ತಲೆಯಾಗ ಹುಳನೆ ಬಿಟ್ಟು ನೋಡಿ ಸುಂದ್ರಿ ನೀನು. ಹೋಗಿ ಮಗಳನ್ನ ಕೇಳ್ತಾಳೆ ಈಗ ಬಿಡಂಗ್ಲಕ್ಕಿ. ಮಗಳನ್ನ ಕೇಳಿದ್ಲಂದ್ರೆ ಮತ್ತೆ ಗಂಡಿಗೆ ಹೇಳ್ತಾಳ. ಗಂಡಿಗೆ ಹೇಳಿ ಏನು ದೊಡ್ಡ ರಾದಂತ ಮಾಡ್ತಾಳೋ ಏನು, ಸ್ವಲ್ಪ ಡೌಟ್ ಬಂತಕ್ಕಿಗೆ. ಅಂದಲೇ ಸಪ್ಪಗೆ ಮುಖ ಮಾಡ್ಕೊಂಡು ಎದ್ದೋದ್ಲಕ್ಕಿ. ಕೇಳ ಕಳ್ಸಾಕ್ಷಿ, ಕೇಳಿ ಬಗೆಹರಿಸಿದ್ರೆ ಚಲೋ ಇದು. ಇಲ್ಲಾಂದ್ರೆ ನಾನೇ ಹೋಗಿ ಹೇಳ್ತೀನಿ ಅವ್ರ ಮನೆಗೆ ಹಿಂಗೆ ಆಗ್ಯದ ನೋಡುವ ಅಂತೇಳಿ. ಮತ್ತೆ ಹಂಗೇನಾರ ಮಾಡಿಗಿಡಿ ಅಂತೀನಿ. ಅವರು ಬೇಕಂದ್ರೆ ಕೇಳ್ತಾಳ ಬಿಡು ನೀನು ಸುಮ್ಮ. ನಿನಗೆ ಯಾಕೆ ಬೇಕು ಸುಂದ್ರಿ? ಅವರು ನಾ ಫ್ರೆಂಡ್ಸ್ ಇದ್ದೀವಮ್ಮ ಹಂಗೇನಿಲ್ಲ ಅಂದ್ಬಿಟ್ಲಂದ್ರೆ ಆಮೇಲೆ ಏನು ಮಾಡ್ತೀನಿ ನೀನು? ನಾನು ಅದೇ ಅಂತೀನಿ. ನಮ್ಮ ಕಾಲಕ್ಕಿತ್ತು ಸುಂದ್ರಿ ಅವಾಗ, ಯಾರ ಒಬ್ಬರು ಗಂಡಸ್ರ ಜೊತೆ ಮಾತಾಡಿದ್ರೆ ಅವ ಲವರೇ ಆಗ್ಯಾನ ಅಂತ ತಿಳ್ಕೊಳ್ಳೋದು. ಈಗೇನಿಲ್ಲ ಹಂಗೆ, ಹುಡುಗರು ಹುಡುಗಿಯರು ಸಮ ಈಗ ಫ್ರೆಂಡ್ಸ್. ಹಂಗೇನ್ರ ಆಗಿತ್ತಂದ್ರೆ ಸುಮ್ಮನೆ ನಾವೇನ್ರ ತಪ್ಪು ಕಲ್ಪನೆ ತಿಳ್ಕೊಬಾರ್ದಲ್ಲ. ಬೇಕಂದ್ರೆ ಅವ್ರ ಅಮ್ಮ ಕೇಳ್ತಾಳ, ತಿಳಿಸಿ ಹೇಳ್ತಾಳ, ಏನಾರ ಆಗ್ತದ. ನೀವು ಹೋಗಿ ಹುಚ್ಚಾಕಾರ ಏನು ಹೇಳೋದು ಪಾಳೋದು ಮಾಡ್ಲಿಕ್ಕೆ ಹೋಗ್ಬೇಡ. ಆಯ್ತಾಳ, ನನಗೆ ಯಾಕೆ ಬೇಕು, ಸುಮ್ಮ ಇದ್ದು ಬಿಡ್ತೀನಿ ಆ ಕಡೆ. ನನ್ನ ಒಟ್ಟೆ ಇವರು ಅರ್ಥನೇ ಮಾಡ್ಕೊಳ್ಳೋವಲ್ರಿ. ನಾ ಹೇಳೋದ್ರಾಗ ಏನು ತಪ್ಪಿರ್ತದ ಹೇಳ್ರಿ. ಈ ಸದ್ದ ಒಬ್ರು ತಪ್ಪು ಮಾಡಿರ್ತಾರಂದ್ರೆ ಅದನ್ನ ಅವ್ರ ಮನೆಗೆ ಹೋಗಿ ಹೇಳೋದು ತಪ್ಪ್ರಿ. ಅದು ಗೊತ್ತಾಗ್ತದಿಲ್ಲ ಅಂದ್ರೆ ಈಗ ಯಾರು ಏನರ ಅಂದಿದ್ದು ಇನ್ನೊಬ್ರು ಮುಂದೆ ಹೇಳಿದಿವಂದ್ರೆ ಅವ್ರು ಏನಂದಾರ ಅಂತ ಗೊತ್ತಾಗ್ತದಲ್ಲ, ಆವಾಗ ಅದು ಬಗೆಹರಿಸ್ಕೋತಾರ ಅವರು. ನಂದು ಆ ಉದ್ದೇಶ ರೀ, ನಾ ಚಾಡ ಹೇಳ್ಬೇಕು, ಒಬ್ರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋದು ನನ್ನ ಬಳಿ ಒಟ್ಟೆ ಗುಣ ಇಲ್ರಿವ. ನೀವಂತೀರಿ ಹೇಳ್ರಿ ನೋಡಮ್ಮ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ.
ಹಾಗೆ ಬಾಜು ಇರೋ ಗಂಟೆ ಠಣ್ ಅಂತ ಹೊಡೀರಿ. ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.